ನಟಿ ರನ್ಯಾರೋ ಪ್ರಕರಣದಲ್ಲಿ ಸಚಿವರ ಭಾಗಿ ಆರೋಪ ಇದೆಯಲ್ಲ, ಈ ನಿಟ್ಟಿನಲ್ಲಿ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ಎಲ್ಲವೂ ಬಿಜೆಪಿಯವರ ಊಹಾಪೋಹ ಅಷ್ಟೇ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕಲ್ವಾ? ತನಿಖೆಯಲ್ಲಿ ಯಾರ ಕೈವಾಡ ಇದೆ ಅಂತ ಗೊತ್ತಾಗುತ್ತೆ. ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರು ಕೈವಾಡ ಇದೆಯಾ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ನ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ KDB ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಊಹಾಪೋಹ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ ಯಾರಿದ್ದಾರಂತ. ಆರೋಪ ಮಾಡೋದು ಬೇರೆ ಇವ್ರುಗಳು, ಬಟ್ ಒಂದು ತನಿಖೆ ಮಾಡಬೇಕಾದ್ರೆ ಈ ರೀತಿ ಸಚಿವರ ಮೇಲೆ ಗೋಬೆ ಕೂರಿಸೋದು ಎಷ್ಟು? ಈಗ ನಾನೆಲ್ಲ ತನಿಖೆ ಅದು ನಡೀತಾ ಇದೆ, ಅದೇ ಹೇಳಿದ್ರೆ ತಪ್ಪದು. ಈಗ ತನಿಖೆ ಸತ್ಯಾಂಶ ಆಚೆ ಬರಬೇಕದು ಯಾವಾಗ? ತನಿಖೆಲ್ಲ ಆದಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ಹಿಂದಿನ ಯಾವುದೋ KDB ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರು ಕೈವಾಡ ಇದೆಯಾ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ನ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ KDB ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಊಹಾಪೋಹ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ ಯಾರಿದ್ದಾರಂತ. ಆರೋಪ ಮಾಡೋದು ಬೇರೆ ಇವ್ರುಗಳು, ಬಟ್ ಒಂದು ತನಿಖೆ ಮಾಡಬೇಕಾದ್ರೆ ಈ ರೀತಿ ಸಚಿವರ ಮೇಲೆ ಗೋಬೆ ಕೂರಿಸೋದು ಎಷ್ಟು? ಈಗ ನಾನೆಲ್ಲ ತನಿಖೆ ಅದು ನಡೀತಾ ಇದೆ, ಅದೇ ಹೇಳಿದ್ರೆ ತಪ್ಪದು. ಈಗ ತನಿಖೆ ಸತ್ಯಾಂಶ ಆಚೆ ಬರಬೇಕದು ಯಾವಾಗ? ತನಿಖೆಲ್ಲ ಆದಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ಹಿಂದಿನ ಯಾವುದೋ KDB ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತೆ. ಸೊ ಯಾರ್ದು ಏನಿದೆಯೋ, ಯಾರ ಲಿಂಕ್ ಇದೆಯೋ, ಯಾರ್ಯಾರ ಕೈವಾಡ ಇದೆಯೋ, ಯಾರ್ಯಾರ ಏನೇನು ಕೊಡಿಸಿದಾರೋ ಯಾರಿಗೆ ಗೊತ್ತು? ಯಾರ್ಯಾರ ಗೆಳೆಯರ ಜೊತೆಗೆ, ಯಾರ್ಯಾರ ಗೆಳತಿಯರ ಮೂಲಕ, ಯಾರ್ಯಾರ ಪರಿಚಯವಾಗಿ, ಯಾರ್ಯಾರು ಯಾವ್ಯಾವ ಗಿಫ್ಟ್ಗಳನ್ನು ಯಾವ್ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ, ಯಾವ ಋಣ ಸಂದಾಯ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು ಜಮೀರ್ ಅಹಮದ್ ಖಾನ್ ಅವರೇ?